ಹಾಯ್, ಇವತ್ತು ನಾವು ಟೊಮೆಟೊ ರಸಮ್ ಮಾಡ್ಕೊಳ್ಳೋಣ. ನೀವು ಸಹ ಮಾಡಿರ್ತೀರ, ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ ತಿನ್ನಲಿಕ್ಕೆ. ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಮಾಡೋಣ. ಟೊಮೆಟೊನ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ಬಿಟ್ಟು ರುಬ್ಬಿ ಪೇಸ್ಟ್ ಮಾಡಬೇಕು. ನಂತರ ಕೊತ್ತಂಬರಿ ಬೀಜ, ಜೀರಿಗೆ, ಕಡಿಪತ್ತ, ಒಣಮೆಣಸಿನ್ಕಾಯಿ ಮತ್ತು ಮೆಂತೆ ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅದು ಪುಡಿ ಮಾಡ್ಕೊಂಡ್ಬಿಟ್ಟು ನಾವು ಇಡಬೇಕು ಸೈಡಲ್ಲಿ. ಒಂದು ಬಾಣಲೆಯಲ್ಲಿ ಎಣ್ಣೆ, ಸಾಸಿವೆ, ಆಮೇಲೆ ನಾವೀಗ ಆಲ್ರೆಡಿ ಮಾಡ್ಕೊಂಡಿದ್ದೀವಲ್ಲ ಟೊಮೆಟೊ ಪ್ಯೂರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಮಿಕ್ಸ್ ಆದ ತಕ್ಷಣ ನಾವು ಅದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಬೇಕು. ಅಂದರೆ ತುಂಬ ಸಹ ಅಲ್ಲ, ಸ್ವಲ್ಪ ಸಹ ಅಲ್ಲ, ಅದು ನೋಡಬೇಕು ದಪ್ಪ. ನಮಗೆ ತುಂಬ ದಪ್ಪ ಸಹ ಇದ್ದರೆ ಒಳ್ಳೆಯದಾಗೋದಿಲ್ಲ, ತುಂಬ ತೆಳು ಸಹ ಆಗಬಾರ್ದು. ಸೊ ಅದರ ನೋಡ್ಕೊಂಡ್ಬಿಟ್ಟು ನಾವು ನೀರು ಹಾಕಬೇಕು. ಓಕೆ, ನೆಕ್ಸ್ಟ್ ಎಂತ ಮಾಡಬೇಕಂದ್ರೆ ಅದಕ್ಕೊಂದು ಹಸಿರು ಮೆಣಸಿನ್ಕಾಯಿ ಹಾಕಿ, ಅರ್ಶಿಣ ಪುಡಿ ಮತ್ತು ನಾವಾಗಲೇ ಹೇಳಿದೆಲ್ಲ ನಾನು ಜೀರಿಗೆ, ಕಡಿಪತ್ತ ಅದನ್ನೆಲ್ಲ ಪುಡಿ ಮಾಡ್ಕೊಂಡಿರೋದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಅರ್ಶಿಣ ಪುಡಿ ಹಾಕಿದ ನಂತರ ಮೆಣಸಿನ ಪುಡಿ ಸ್ವಲ್ಪ, ನಾವು ಆಲ್ರೆಡಿ ಅದಕ್ಕೆ ಒಂದು ಮೆಣಸಿನ್ಕಾಯಿ ಹಾಕಿದ್ದೇವೆ. ನೆಕ್ಸ್ಟ್ ನಾವು ಮೆಣಸಿನ ಪುಡಿ ಹಾಕುವಾಗ ನೋಡ್ಕೊಂಡು ಹಾಕಬೇಕು. ಯಾಕಂದರೆ ಅದು ಕೆಲವಿದು ತುಂಬ ಖಾರ ಇರ್ತದೆ ಮೆಣಸಿನ್ಕಾಯಿ. ಓಕೆ, ಇಲ್ಲಿ ಚಿಲ್ಲಿ ಪೌಡ್ರ್ ಕೂಡ ಹಾಕಿದ ನಂತರ ಅದು ತುಂಬ ಖಾರ ಆಗುತ್ತೆ. ಸೊ ನಾವು ಮೊದಲೇ ನೋಡ್ಕೊಂಬಿಟ್ಟು ಎಷ್ಟು ಮೆಣಸಿನ ಪುಡಿ ಬೇಕೋ ಅಷ್ಟು ಹಾಕ್ಕೊಂಡು, ನೆಕ್ಸ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಕೆಲವರು ಉಪ್ಪು ಸ್ವಲ್ಪ ಜಾಸ್ತಿ, ಕೆಲವರು ಮೀಡಿಯಮ್, ಅಂದರೆ ಅದು ಅವರವರ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಬೇಕು. ಅದು ಕುದಿದ ನಂತರ ಅದು ಚೆನ್ನಾಗಿ ಕುದೀತಾ ಇದೆ ನೋಡಿ, ಇವಾಗ ಅದಕ್ಕೆ ನಾವೊಂದು ಜಜ್ಜಿಟ್ಕೊಂಡಿರೋ ಶುಂಠಿನ ಆ್ಯಡ್ ಮಾಡಬೇಕು. ಆಮೇಲೆ ಹುಣಸೆ ಹುಳಿ ರಸನ ಅದಕ್ಕೆ ಹಾಕಬೇಕು. ಓಕೆ ನೋಡಿ, ಆಮೇಲೆ ನೆಕ್ಸ್ಟ್ ನಾವು ಹಾಕಬೇಕಾಗಿರೋದು ಮೈನ್ ಬೆಲ್ಲ ಹಾಕ್ಕೋಬೇಕು. ಕೆಲವು ಟೊಮೆಟೊಗಳು ಹುಳಿ ಇರಲ್ಲ, ಇದು ನನಗೆ ನನ್ನ ದೊಡ್ಡಪ್ಪ ಹೇಳ್ಕೊಟ್ಟಿದ್ದು. ಅದಕ್ಕೆ ನಾವು ಹುಣಸೆ ಹುಳಿ ರಸ ಹಾಕೋದು. ಅದು ಟೊಮೆಟೊದಲ್ಲಿರೋ ಹುಳಿ ನಮಗೆ ಅದಕ್ಕೆ ಸಾಕಾಗೋದಿಲ್ಲ ಅಂತ. ಓಕೆ, ಚೆಂದದ ಕುದಿದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನಮ್ಮ ಚಾನಲನ್ನು ಮರಿಬೇಡಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.